ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಪಿಂಚಿ ಮಾಡ್ಕೊಂಡು ಎಷ್ಟು ಸದ್ಯ ಅಂತ ಸರ್ ಅನ್ಸರ್ಸ್ಕೊಂಡು ಹೋಗ್ಬೋದು. ಇದೊಂದು ಟಾರ್ಚರ್ ತಪ್ಪಿದ್ದಲ್ಲ ಸರ್ ಸಾಯೋ. ಸಂತು ನಿನ್ನೆ ಗಲಾಟೆ ಮಾಡಿದ್ರಲ್ಲ, ಸಂತು ಅವರ ಅಂಗಡಿಗೆ ಹೋಗಿ ಅವ್ರ ತಾಯಿ ಇರುವಂಥ ಸಂದರ್ಭದಲ್ಲಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ವಿಚಾರ? ಸರ್ ನಾನು ವಿಡಿಯೋದಲ್ಲಿ ನೋಡಿದೆ, ಮಂಜು ಪೋಸ್ಟ್ ಮಾಡಿದ್ರಲ್ವಾ, ಓಕೆ ವಿಡಿಯೋದಲ್ಲಿ ನೋಡಿದೆ. ಮತ್ತೆ ಮಂಜು ಕಾಲ್ ಮಾಡಿ ಹೇಳ್ದೆ ನನಗೆ, ಈ ಥರ ನಾನು ಹೋಗಿದ್ದೆ, ಅವ್ರ ಅಮ್ಮ ಪರ್ಕೆ ತೊಗೊಂಡು ಹೊಡೆಯಕ್ಕೆ ಬಂದರು ನನಗೆ ಅಂತಂದ್ಬಿಟ್ಟು. ಬಟ್ ಇವನೇ ಹೊಡೆದಿದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ವಿಡಿಯೋ ನೋಡಿದಾದ್ಮೇಲೆ ಗೊತ್ತಾಗಿತ್ತು. ಪೋಸ್ಟ್ ಮಾಡಿದ್ನ ವಿಡಿಯೋ? ಆ ವಿಡಿಯೋ ನಾರ್ಮಲ್ ವಿಡಿಯೋ, ಅವನು ಸಂತು ಬಗ್ಗೆ ಏನೇನೋ ಕೆಟ್ಟದಾಗ ಮಾತಾಡಿಕೊಂಡು ಪೋಸ್ಟ್ ಮಾಡಿದ್ದ ಅಷ್ಟೇ. ಇದು ವೈರಲ್, ಯಾವಾಗ ವಿಡಿಯೋ ವೈರಲ್ ಆಯಿತು ಆವಾಗ ನನಗೆ ಗೊತ್ತಾಗಿತ್ತು. ಏನು ಹೇಳಿದ್ರಿ ಅವಾಗ? ಹೇಳಿದ್ರ ಕ್ಲಾರಿಫಿಕೇಶನ್ ಕೊಟ್ಟರೆ ಮಂಜುಗೆ? ನಾನು ಅವ್ರ ಜೊತೆ ಹೇಳಿದೆ ಸರ್, ಅವ್ನಿಗೆ ಹೇಳ್ತಾನೆ, ನಿನ್ನೆ ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ದಾನೆ, ಹೇಳ್ತಾನೆ ಇದ್ದೀನಿ ನಾನು. ನನಗೆ ನಂದು ಯಾವ ಟೆನ್ಷನ್ ಇಲ್ಲ, ನನಗೆ ಯಾವ ಸಂಬಂಧನೂ ಇಲ್ಲ. ಯಾಕೆ ಒಬ್ಬರ ಮೇಲೆ ನಾನು ಡಿಪೆಂಡ್ ಆಗಬೇಕು? ಯಾರು ನಾನು ನಂಬ್ಕೊಂಡು ನಾನೇನು ಬದುಕ್ತಾ ಇಲ್ಲ, ನಾನು ಜೀವನ ಮಾಡ್ತಾ ಇಲ್ಲ. ನನ್ನ ಮಗಳಿಗೋಸ್ಕರ ನಾನು ಬದುಕಿದ್ದೀನಿ, ನನ್ನ ಮಗಳಿಗೋಸ್ಕರ ನಾನು ಜೀವನ ಮಾಡ್ತಾ ಇದ್ದೀನಿ. ಕಷ್ಟನ ಸುಖನ ಪ್ರಮೋಷನ್ ಯಾವುದೋ ಸಣ್ಣ ಪುಟ್ಟ ಯಾವುದೋ ಒಂದು ಬರ್ತಿದೆ, ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ. ಬೀಜಲ್ಲಿದ್ದೀನಿ, ನಿಂಗೆ ಅಷ್ಟು ಡೌಟ್ ಇದ್ದು ನೀನೆಲ್ಲ ತಿಳ್ಕೊ, ನೀನೆಲ್ಲ ನೋಡ್ಕೊ. ಆದರೆ ನನಗೆ ಯಾಕೆ ಹಿಂಸೆ ಕೊಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ದೀನಿ ಸರ್. ಸರಿ ಆಯ್ತಮ್ಮ, ನೀನೆಲ್ಲೋ ಒಂದು ಕಡೆ ಖುಷಿಯಾಗಿರು, ಚೆನ್ನಾಗಿರು ಅಂತೆಲ್ಲ ಹೇಳಿದೆ ಸರ್. ಅವನು ಎಲ್ಲ ಹೇಳಿ ಯಾವ ಟೈಮಲ್ಲಿ ಹೋಗಿ ಈ ಥರ ಮಾಡ್ದ ಅನ್ನೋದು ಯಾಕೆ ಈ ಥರ ಮಾಡ್ತಿದ್ದಾರೆ ಬದುಕು ಅಂತೇಳಿ ನಿಮ್ಗೆ ಹೇಳ್ತಾರೆ? ನೋಡಿದ್ರೆ ಅಲ್ಲಿ ಸಂತು ಮನೆ ಹತ್ರ ಅನುಮಾನ ಸರ್ ಅವ್ನಿಗೆ. ನಾನು ಸಂತು ಜೊತೆಲೇ ಇದ್ದೀನಿ, ಸಂತುನೇ ನನ್ನೆಲ್ಲೋ ಮನೆ ಮಾಡಿಟ್ಟಿದ್ದಾನೆ, ನನ್ನ ಸಂತುನೇ ಎಲ್ಲ ಇದು ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವ್ನಿಗೆ ಅನುಮಾನ ಸರ್. ಅವ್ನಿಗೆ ಅನುಮಾನ ಅನ್ನೋದು ಹೋಗೋದೇ ಇಲ್ಲ ಸರ್. ಅವ್ನಿಗೆ ಮಕ್ಕಳ ಭವಿಷ್ಯಕ್ಕೆ ಹೋದ್ರಲ್ಲ ಮತ್ತೆ ವಾಪಸ್ಸು, ಏನಾಯಿತು? ಗಲಾಟೆ ಆಯಿತು ಸರ್? ಚೆನ್ನಾಗೇ ಇದ್ವಿ, ಚೆನ್ನಾಗೇ ನೋಡಿಕೊಂಡೆ, ಚೆನ್ನಾಗೇ ಇದ್ದ. ಆಮೇಲೆ ಯಾವುದೋ ಒಂದು ಗಲಾಟೆಗೆ ಇನ್ಸಿಡೆಂಟ್ ಆಯಿತು. ಅಲ್ಲಿ ಹೋಗಿ 3.5 ತಿಂಗಳು ಇಟ್ಬಿಟ್ಟು ಬಂದಿದ್ದಾದಮೇಲೆ ನೆಕ್ಸ್ಟ್ ಡೇ ಇಂದಲೇ ಸ್ಟಾರ್ಟ್ ಮಾಡಿದೆ. ನೀನು ಹೋಗಿದ್ಯಾ, ನೀನು ಬಂದಿದ್ಯಾ, ನೀನು ಸರಿ ಇಲ್ಲ ಅಂತೋಳು ಇಂಥವಳು, ನೀನು ಗಂಡ ಬೇಡ, ನಿನಗೆ ಇನ್ನೊಬ್ಬನು ಬೇಕು, ಹಂಗೆ ಅಂದ್ಬಿಟ್ಟು ಏನು ಪ್ರೂಫ್ ಇಟ್ಕೊಂಡು ಈ ಥರ ಮಾಡ್ತೀಯಾ? ನನಗೆ ಇಷ್ಟು ಕಷ್ಟಪಟ್ಟು ನೀನನ್ನು ಜೇಸಿಂದ ಬಿಡ್ಸ್ಕೊಂಡು ಬಂದಿದ್ದೀನಿ, ಇಷ್ಟು ಓಡಾಡ, ಅಷ್ಟು ಹುಷಾರಿಲ್ಲ ಆದರೂ ಕೂಡ ಇಷ್ಟು ಕಷ್ಟಪಟ್ಟು ನಾನು ಬಿಡ್ಸ್ಕೊಂಡು ಬಂದಿದ್ದೀನಿ. ಆದರೂ ಕೂಡ ನೀನು ನಿಲ್ಲಿಯೋದಿಲ್ಲ. ಯಾಕೆ ಇಷ್ಟು ಇದು ಮಾಡ್ತಾ ಇದ್ದೀವಿ? ಯಾರೂ ಬಂದಿಲ್ಲ ಸರ್ ಬಿಡಿಸೋದಕ್ಕೆ. ಈ ಸತಿ ಅಂತೂ ಯಾರೂ ಬಂದಿಲ್ಲ. ನಾನು ಎಷ್ಟು ಓಡಾಡಿಕೊಂಡು, ನಾನು ಮಕ್ಕಳನ್ನ ಇಟ್ಕೊಂಡು, ನಾನು ಓಡಾಡ್ಕೊಂಡು ಕಷ್ಟ ಬಿಟ್ಕೊಂಡು ನಾನು ನಿಲ್ಸಿರೋದು. ಅಷ್ಟು ಮಾತ್ರ ನಿಯತ್ತಿಲ್ಲ ಸರ್. ಏನು ಕೇಳ್ಕೊತೀರಿ? ಈಗ ನಿಮಗೂ ಜೀವ ಭಯ ಇದೆ, ಈಗ ಸ್ವಂತ ಕುಟುಂಬಕ್ಕೂ ಕೂಡ ಇವಾಗ ಜೀವ ಭಯ ಇದೆ. ಏನು ಹೇಳ್ತೀವಿ? ಏನು ಕೇಳ್ಕೊತೀರಿ ಸರ್? ಇವಾಗ ಕುಡಿದ್ಬಿಟ್ರೆ ಹೆವಿ ಮೆಂಟಲ್. ಅವನು ಮನುಷ್ಯನೇ ಅಲ್ಲ. ಅವನು ಏನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಾಗಲ್ಲ. ನಾನು ಹೇಳೋಷ್ಟು ಹೇಳಿದ್ದೀನಿ, ಮಕ್ಕಳ ಭವಿಷ್ಯ ಹಾಳು ಮಾಡ್ತಿದ್ಯಾ, ಈ ಥರ ಮಾಡಬೇಡ,